ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತಿ ಕಲಬುರಗಿ ಹಾಗೂ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಗ್ರಾಮದಲ್ಲಿ 2024ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 18 ಹಣಕಾಸು ಯೋಜನೆ ಅನುಷ್ಠಾನದಲ್ಲಿ ಕಾಮಗಾರಿ ಕುರಿತು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗೆ ಆಗಮಿಸಿದಂಥ ನಮ್ಮ ಅಧಿಕಾರಿಗಳಾದಂಥ ಮಾನ್ಯ ಶ್ರೀ ಪ್ರೀತಿ ರೆಡ್ಡಿ ಮೇಡಮ್ ಅವರಿಗೆ ತುಂಬ ಉದ್ಯೋಗ ಪ್ರದರ್ಶನ ಮಾಡ್ತಾರೆ. ಅದೇ ಪ್ರಕಾರವಾಗಿ ನಮ್ಮ ನರೇಗಾ ಉದ್ಯೋಗ ಖಾತ್ರಿ ಸಾಗಿರುವಂಥ ಹನುಮಂತರಾಯ ಸಾಬರಿಯವರಿಗೂ ಉತ್ತರ. ಅದೇ ಪ್ರಕಾರವಾಗಿ ನಮ್ಮ ಗ್ರಾಮ ಪಂಚಾಯತಿ ಗ್ರೇಡ್ 1 ಸೆಕ್ರೆಟರಿ ಆದಂಥ ಅಶೋಕ್ ಸರ್ ಅವರಿಗೆ ಹೃತ್ಪೂರ್ವಕ ಸಲ್ಲಿಸುತ್ತಾ, ಅದೇ ಪ್ರಕಾರವಾಗಿ ನಮ್ಮ ಗ್ರೇಡ್ 2 ತಹಸೀಲ್ದಾರ್ ಅಂತ ಜಯಪ್ರಕಾಶ್ ಪಾಟೀಲ್ ಸರ್ ಇವರಿಗೆ ಅದೇ ಪ್ರಕಾರವಾಗಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಕಲಾವತಿ ಶ್ರೀಕಾಂತ್ ಮುನಿಯವರಿಗೂ ಹೃತ್ಪೂರ್ವಕ ಸಲ್ಲಿಸುತ್ತಾ, ಅದೇ ಪ್ರಕಾರವಾಗಿ ಇಲ್ಲಿ ನಡೆದಂಥ ಎಲ್ಲ ನಮ್ಮ ಅಕ್ಕ ತಂಗಿಯರು ಹಾಗೂ ಅಂಗನವಾಡಿಯ ಕಾರ್ಯಕರ್ತರು ಎಲ್ಲರಿಗೆ ಊರಿನ ಗಣ್ಯರಿಗೂ ನಾವು ಹೃತ್ಪೂರ್ವಕ ಸಲ್ಲಿಸುತ್ತಾ ನಮ್ಮ ಭಾಷಣ ಮುಗಿಸ್ತೇವೆ. ಜಯಂತಿ ವಂದನೆ ಮುಗಿಸೇ ಬಿಟ್ರಿ. ಇನ್ನೊಂದ್ಸಾರಿ ನನ್ನ ಕಡೆಯಿಂದ ಎಲ್ಲರಿಗೆ ಸ್ವಾಗತ ಬಯಸ್ತೀನಿ. ಅಂತಂದ್ರೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆರ್ಥಿಕ ವರ್ಷದಲ್ಲಿ 24 ಮತ್ತು 25ನೇ ಸಾಲಿನಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮತ್ತು 15ನೇ ಹಣಕಾಸು ಯೋಜನೆ ಮತ್ತು ರಾಜ್ಯ ಹಣಕಾಸು ಯೋಜನೆ ಅಂತೇಳಿ ಒಂದು ಆರ್ಥಿಕ ವರ್ಷದಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಎಲ್ಲಾನು ಒಂದು ಪರಿಶೀಲನೆ ಮಾಡಿ ಸಾಮಾಜಿಕ ಪರಿಶೋಧನೆ ಒಂದು ತಂಡದವರು ಸುಮಾರು ಒಂದು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5-6 ದಿನ ಒಂದು ಕಾರ್ಯಾಚರಣೆ ನಡೆಸಿ ಕೊನೆಯ ದಿನದಂದು ಇವತ್ತಿನ ದಿನದಂದು ತಮ್ಮ ಎಲ್ಲರ ಸಮ್ಮುಖದಲ್ಲಿ ಅನುಷ್ಠಾನ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ತಾವು ಗ್ರಾಮಸ್ಥರ ಸಮ್ಮುಖದಲ್ಲಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಎಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದ್ದು, ಈ ಸಭೆಗೆ ಆಗಮಿಸಿರುವಂಥ ತಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಸ್ವಾಗತ ಕೋರುತ್ತೇನೆ. ಅದರಂತೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದರಂತೆ ತಮ್ಮ ಗ್ರಾಮ ಪಂಚಾಯತಿ ಒಂದು ಸೆಕ್ರೆಟರಿ ಆಗಿರ್ತಕ್ಕಂಥ ಇಬ್ಬರು ಸೆಕ್ರೆಟರಿ ಸರಿಗೂ ಕೂಡ ಒಂದು ಈ ಸಭೆಗೆ ಸ್ವಾಗತ ಕೋರುತ್ತೇನೆ. ಅದರಂತೆ BFT ಆಗಿ ನಿರ್ವಹಿಸ್ತಕ್ಕಂಥ ಅವರಿಗೂ ಕೂಡ ಈ ಸಭೆಯಲ್ಲಿ ಸ್ವಾಗತ ಕೋರುತ್ತೇನೆ. ಅದರಂತೆ ಇನ್ನೂರುವ ಎಲ್ಲರೂ ಒಂದು ಅಂಗನವಾಡಿ ಕಾರ್ಯಕರ್ತರು ಕೂಡ ಇನ್ನು ಮತ್ತು ಆಶಾ ಕಾರ್ಯಕರ್ತರು, ಗ್ರಾಮಸ್ಥರು ಮತ್ತು ಗ್ರಾಮದ ಹಿರಿಯರು ಎಲ್ಲರಿಗೂ ಕೂಡ ಈ ಸಭೆಗೆ ಆಗಮಿಸಿದ್ದಕ್ಕಾಗಿ ಒಂದು ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಮುಂದುವರಿಸೋಣ. ಈ ಸಭೆಯಲ್ಲಿ ಏನು ಮುಖ್ಯವಾಗಿ ಏನು ಹೇಳಬೇಕು, ಏನು ಚರ್ಚೆ ಮಾಡಬೇಕು ಅಂತಂದರೆ, ನಾನು ಎಲ್ಲರ ಎದುರಿಗೆ ಸುಮ್ಮನೆ ಮಾತಾಡಿ ನಮ್ಮ ಏನಿದೆ ಓದಿ ಹೋಗ್ತಕ್ಕಂಥದ್ದು ಈ ಸಭೆ ಆಗಿರಲ್ಲ. ಈ ಸಭೆಯಲ್ಲಿ ತಮ್ಮ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತಕ್ಕಂಥ ಸಭೆ ಆಗಿರ್ತದೆ. ಇದು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ತಮ್ಮ ಒಂದು ಸಮುದಾಯ ಕಾಮಗಾರಿ ಆಗಿರ್ಬೋದು, ಒಂದು ವೈಯಕ್ತಿಕ ಕಾಮಗಾರಿ, ಇನ್ನಿತರ ಯಾವುದಾದ್ರೂ ಒಂದು ಈ ಸಭೆಗೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಕ್ಕಂಥದ್ದಾಗಿರ್ತದೆ. ಬಿಟ್ಟು ಬೇರೆ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶಗಳು ಇರುವುದಿಲ್ಲ. ಆಗಿರೋದ್ರಿಂದ 2024-25ನೇ ಸಾಲಿನಲ್ಲಿ ಆರ್ಥಿಕ ವರ್ಷದಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಕಾಮಗಾರಿಗಳು ಸುಮಾರು ನಾವು ಬೇರೆ ಗ್ರಾಮ ಪಂಚಾಯತಿಗೆ ಮತ್ತು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೋಲಿಸಿದಾಗ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾವುದೇ ಅನುಷ್ಠಾನ ಅಂದರೆ ಸುಮಾರು ಒಂದು ಕಡಿಮೆ ಪ್ರಮಾಣದಲ್ಲಿ ಅನುಷ್ಠಾನ ಆಗ್ತಕ್ಕಂಥದ್ದು ಒಂದು ಗುರುತಿಸಲಾಗಿದೆ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೀ 13 ಕಾಮಗಾರಿಗಳು ಆರ್ಥಿಕ ವರ್ಷದಲ್ಲಿ ಬರೀ 13 ಕಾಮಗಾರಿಗಳು ಅನುಷ್ಠಾನ ಆಗಿರೋದನ್ನು ಗುರುತಿಸಿದ್ದೀವಿ. ಬರೀ 13 ಕಾಮಗಾರಿ ಅಂದರೆ ತಾವೆಲ್ಲರೂ ಭಾಗವಹಿಸ್ತಾ ಇಲ್ಲ ಅಂತಕ್ಕಂಥದ್ದು. ನಾವು ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸುಮಾರು ತಮ್ಮ ಗ್ರಾಮ ಪಂಚಾಯತಿ ದೊಡ್ಡದಿದೆ, ದೊಡ್ಡ ಪಂಚಾಯತಿ ಇರೋದ್ರಿಂದ ಜನಸಂಖ್ಯೆ ಹೆಚ್ಚಿಂದ ಇದ್ದೀರಿ. ಬಟ್ ಕೂಲಿ ಕಾರ್ಮಿಕರು ಕೆಲಸ ಬರ್ತಾ ಇಲ್ಲ. ಬೇಡಿಕೆ ಸಲ್ಲಿಸಿದಾಗ ಮಾತ್ರ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ಈ ಯೋಜನೆ ಅಡಿಯಲ್ಲಿ ರೂಲ್ಸ್ ಇದೆ. ನೀವು ಕೂಲಿ ಕಾರ್ಮಿಕರು, ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ನಮಗೆ ಇಂತಿಷ್ಟು ದಿನ ನಮಗೆ ಕೂಲಿ ಬೇಕು, ಕೆಲಸ ಬೇಕು, ನಾವು ಖಾಲಿ ಇದ್ದೀವಿ ಅಂತೇಳಿ ನಮ್ಮನ್ನೇ 6 ಫಾರ್ಮ್ ಅಂತೇಳಿ ಬರ್ತದೆ ಈ ಯೋಜನೆ ಅಡಿಯಲ್ಲಿ. ಆ ರೂಲ್ಸ್ ಪ್ರಕಾರ ನೀವು ಎಲ್ಲರೂ ಒಂದು ಜಾಬ್ ಕಾರ್ಡ್ ನಂಬರ್, ನಿಮ್ಮ ಹೆಸರುಗಳನ್ನು ಬರೆದು
ಗ್ರಾಮ ಪಂಚಾಯತಿಗೆ ಸಲ್ಲಿಸಿದಾಗ ಮಾತ್ರ ನಿಮ್ಗೆ ಬೇಡಿಕೆ ಪ್ರಕಾರ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ಒಂದು ರೂಲ್ಸ್ ಇರ್ತದ. ನೀವು ಬೇಡಿಕೆ ಎಲ್ಲಿ ತನಕ ಸಲ್ಲಿಸಲ್ಲ ಅಲ್ಲಿ ತನಕ ನಿಮ್ಗೆ ಕೆಲಸ ಸಿಗಲ್ಲ ಅಂತಕ್ಕಂಥದ್ದು. ನೀವು ಏನ್ ಮಾಡ್ಬೇಕು ಅಂದ್ರೆ ಈ ಯೋಜನೆ ಅಡಿಯಲ್ಲಿ ಕೆಲಸ ಪಡಿಬೇಕು ಅಂತಂದ್ರೆ ಮಹಿಳೆಯರು ಇತ್ತೀಚೆಗೆ ದಿನಗಳಲ್ಲಿ ಎಲ್ಲ ಸಂಘಗಳು ಸಂಸ್ಥೆಗಳನ್ನು ಮಾಡ್ಕೊಂಡ್ಬಿಟ್ಟು ಎಲ್ಲ ಸಂಸ್ಥೆ ಪರವಾಗಿನೇ ಒಂದು ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ತಮ್ದು ಒಂದು 10 ಜನ ಇರ್ಬೋದು, 20 ಜನ ಇರ್ಬೋದು, 30 ಜನ ಒಂದು ಮಹಿಳೆಯರು ಒಂದು ಸಂಘಟನೆ ಮಾಡ್ತಿರಲ್ಲ, ಆ ಸಂಘಟನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಒಂದರಲ್ಲಿ ಬರ್ಬಿಟ್ಟು ಒಬ್ಬರೇ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಸಾಕು, ಎಲ್ಲರೂ ಹೋಗಿ ಸಲ್ಲಿಸ್ಬೇಕಂತೇನಿಲ್ಲ. ಬಟ್ ಈಗ ದಿನಗಳಲ್ಲಿ ಅನ್ನೋದು ತಮ್ಮ ಹೊಲದಲ್ಲೇ ಸುಮಾರು ಕೆಲಸಗಳಿರ್ತಾವ. ಇವಾಗೇನು ನಿಮ್ಮ ಕೆಲಸದ ಅವಶ್ಯಕತೆ ಇರಲ್ಲ. ಯಾಕಿರಲ್ಲ ಅಂತಂದ್ರೆ ನಿಮ್ ಜಮೀನದಲ್ಲೇ ನೀವೇ ಕೂಲಿ ಜನರಿಗೆ ಬೇರೆಯವರಿಗೆಲ್ಲ ಕರ್ಕೊಂಡು ಹೋಗಿ ಕಸ ತೆಗೆದು ಇನ್ನಿತರ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀರಿ. ಇವೆಲ್ಲ ನಿಮ್ದು ರಾಶಿಗಳು ಎಲ್ಲ ಆದ ತಕ್ಷಣ ಬ್ಯಾಸಗಿ ಟೈಮಲ್ಲಿ ಸುಮಾರು ಒಂದು 3ರಿಂದ 4-5 ತಿಂಗಳ ತನಕ ಖಾಲಿ ಇರ್ತೀರಿ. ಅಂತ ಸಮಯದಲ್ಲಿ ತಮ್ಗೆ ನಿಮ್ಮ ಹೊಲದಲ್ಲೇ ಕೂಡ ನೀವು ಕೆಲಸ ಮಾಡ್ಕೊಳ್ಳೋಕೆ ಅನುಕೂಲ ಅದ. ನೀವು ಕೆಲಸ ಮಾಡ್ಕೋಬೇಕಿತ್ತು ಅಂತಂದ್ರೆ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿವಸ ನೀವು ಒಂದು ಕ್ರಿಯೋಜನೆ ಗ್ರಾಮ ಪಂಚಾಯತಿ ತಯಾರು ಮಾಡೋ ಟೈಮಲ್ಲಿ ನೀವು ಬರೆಸ್ಬೇಕು. ಕೆಲಸ ವೈಯಕ್ತಿಕವಾಗಿ ಏನಾದ್ರೂ ಮಾಡ್ಬೋದಿತ್ತು ಅಂತಂದ್ರೆ ಬದು ನಿರ್ಮಾಣ ಮಾಡ್ಕೋಬಹುದು, ಕೃಷಿ ಹೊಂಡ ಮಾಡ್ಕೋಬಹುದು, ಆಮೇಲೆ ಎರೆಹುಳ ಘಟಕ ಮಾಡ್ಕೋಬಹುದು, ಇನ್ನಿತರ ಹಲವಾರು ಒಂದು ತಮ್ಗೇನು ಕೆಲಸದ ಜರೂರಿದೆ ಅಥವಾ ತೋಟಗಾರಿಕೆ ಇರೋರೆಲ್ಲ ನಿಂಬೆ ಬೇಸಾಯ ಮಾಡ್ಕೋಬಹುದು, ಮಾವು ಬೇಸಾಯ ಮಾಡ್ಕೋಬಹುದು, ಪಪ್ಪಾಯಿ ಬೇಸಾಯ ಮಾಡ್ಬೋದು ನೀರಾವರಿ ಇದ್ರೆ. ಈ ತರ ಹಲವಾರು ಒಂದು ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇರ್ತದ. ಸರ್ಕಾರದ ಯೋಜನೆ ಇರೋದು ತಮ್ಮ ಜನರಿಗೆ ಅನುಕೂಲ ಆಗೋದಕ್ಕೋಸ್ಕರನೇ ಯೋಜನೆ ಇರ್ತದ. ಅದಕ್ಕೋಸ್ಕರ ತಾವು ಯಾವುದೇ ರೀತಿ ನೀವು ಮಾಡ್ಕೊಳ್ಳಿಲ್ಲ, ಬೇಡಿಕೆ ಸಲ್ಲಿಸಲಿಲ್ಲ ಅಂತಂದ್ರೆ ನಿಮ್ಗೆ ಯಾವುದು ಕೆಲಸ ಸಿಗಲ್ಲ, ನೀವು ಮಾಡ್ಕೊಲ್ಲ. ಸುಮ್ಮನೆ ಬೇರೆ ಯಾರೋ ಒಬ್ಬಿಬ್ರು ಹೇಳ್ತಿರ್ತಾರೆ ಒಂದು ಕಾಟಾಚಾರಕ್ಕೆ, ಯಾರ್ದೋ ಒಂದು ಉದ್ದೇಶಪೂರ್ವಕವಾಗಿ ನಮ್ಮ ಕೆಲಸನೇ ಕೊಡ್ತಾ ಇಲ್ಲ, ನಮ್ಮ ಕೆಲಸನೇ ಕೊಡ್ತಾ ಇಲ್ಲ, ಕೆಲಸ ಕೊಡ್ತಾ ಇಲ್ಲ ಅನ್ನೋದು ಬದಲಿ ಕೆಲಸ ತಗೋಬೇಕು ಅನ್ನೋದು ಅಭಿಪ್ರಾಯ ಬರ್ಬೇಕು ನಮ್ಮ ಹತ್ರ. ಕೆಲಸ ಕೊಡಕ್ಕೆ ಪಂಚಾಯತಿ ನಿಮ್ಗೋಸ್ಕರನೇ ಇದ್ದಿದೆ. ಅದು ಕೆಲಸ ಕೊಡೋರು ನೀವು ಅರ್ಜಿ ಸಲ್ಲಿಸಿದಾಗ ಮಾತ್ರ ಕೆಲಸ ಸಿಗ್ತದ. ಅರ್ಜಿ ಸಲ್ಲಿಸಲಿಲ್ಲ ಅಂತಂದ್ರೆ ಕೆಲಸ ಕೊಟ್ಟಿಲ್ಲ, ಸಿಕ್ಕಿಲ್ಲ, ಮಾಡಿಲ್ಲ, ಪೇಮೆಂಟ್ ಆಗಿಲ್ಲ, ಇದೇ ಸಮಸ್ಯೆಗಳು ಕ್ರಿಯೇಟ್ ಮಾಡ್ಕೋದಕ್ಕಿಂತಲೂ ಮುಂದಿನ ದಿನಗಳಲ್ಲಿ ತಾವು ಒಂದು ಅದಕ್ಕೆ ಪರಿಹಾರ ಕಂಡ್ಕೋಬೇಕು. ಈ ಕೆಲವೊಬ್ರು ನಾವು ವಿಸಿಟ್ ಮಾಡಿದಾಗ ಕೂಲಿ ಕಾರ್ಮಿಕರು ನಮ್ಗೆ ಹೇಳಿರ್ತಕ್ಕಂಥದ್ದು, ನಾವು ಕೆಲಸ ಮಾಡಿದೀವಿ ನಮ್ಗೆ ಪೇಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ಸಮಸ್ಯೆ ಇರೋದು. ಆದ್ರೆ ಅದು ನಾವು ಪರಿಹಾರ ಮಾಡ್ಕೋಬೇಕಂದ್ರೆ ಯಾಕಾಗಿಲ್ಲ ಅಂತಂದ್ರೆ ಅವ್ರು ಯಾವ ಕೆಲ್ಸಕ್ಕೆ ಹೋಗಿರಿ, ಯಾವ NMR ಇತ್ತು ನಿಮ್ ಕೆಲ್ಸದ್ದು ತೋರಿಸಿ ಅಂದ್ರೆ ಯಾವ್ದು ತೋರಿಸ್ತಾ ಇಲ್ಲ. ಅವ್ರ ಜಾಬ್ ಕಾರ್ಡ್ ನಂಬರ್ ಅವ್ರಿಗೆ ಗೊತ್ತಿಲ್ಲ. ಪಾಸ್ಬುಕ್ ತಂದು ಕೊಡ್ರಿ, ಜಮಾ ಆಗಿದೆ ಇಲ್ಲ ನೋಡೋಣ ಅಂತಂದ್ರು ಕೂಡ ಅದನ್ನು ಕೂಡ ಕೊಡ್ತಾ ಇಲ್ಲ. ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಕರೆಯೋ ಅಥವಾ ಸುಳ್ಳು ಅಂತ ಪರಿಶೀಲನೆ ಮಾಡಿದಾಗ ಮಾತ್ರ ಅದು ಗೊತ್ತಾಗ್ತದೆ ಕೆಲಸ ಮಾಡಿದ್ದೆ ನಿಜ ಅದ ಅಥವಾ ಪೇಮೆಂಟ್ ಆಗಿಲ್ಲ. ಅಥವಾ ಈಗ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಡೈರೆಕ್ಟರ್ ಅಕೌಂಟಿಗೆ ಹಾಕೋದಕ್ಕಿಂತಲೂ ಆಧಾರ್ ಬೇಸ್ಡ್, ಆಧಾರ್ ಮೂಲಕ ಒಂದು ವರ್ಗಾವಣೆ ಆಗ್ತದ. ನಿಮ್ಮ ಆಧಾರ್ ಕಾರ್ಡಿಗೆ ಯಾವ್ದು ಲಿಂಕ್ ಇರ್ತದ ಬ್ಯಾಂಕ್ ಪಾಸ್ಬುಕ್, ಅದಕ್ಕೆ ಅಮೌಂಟ್ ಹೋಗಿ ಜಮಾ ಆಗ್ಬಿಡ್ತದ. ಕೆಲವೊಬ್ರು ಏರ್ಟೆಲ್ ಬ್ಯಾಂಕಿಗೆ ಕೂಡ ಜಮಾ ಆಗ್ಯಾವ, ಬಟ್ ಅವ್ರು ಪಾಸ್ಬುಕ್ ತಗೊಂಡ್ಬಿಟ್ಟು ಎಂಟ್ರಿ ಮಾಡಿಸ್ತಾರೆ, ಎಲ್ಲ ಸ್ಟೇಟ್ಮೆಂಟ್ ತಗೋತಾರೆ, ಜಮಾ ಆಗಿರೋದೇ ಗೊತ್ತಾಗಲ್ಲ. ಬಟ್ ನಾವು ಕೆಲಸ ಮಾಡಿದೀವಿ, ನಮ್ ಪೇಮೆಂಟ್ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರ. ಅದು ಆಕ್ರೋಶ ವ್ಯಕ್ತಪಡಿಸೋದಕ್ಕಿಂತಲೂ ನಾವು ಸರಿಯಾದ ಮಾಹಿತಿ ತಿಳ್ಕೊಬೇಕು. ನಮ್ಮ ಹತ್ರ ಎಷ್ಟು ನಮ್ಮ ಎಲ್ಲೆಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ನಾವು ಬ್ಯಾಂಕ್ ಪಾಸ್ಬುಕ್ ಮಾಡಿಸಿದ್ದೀವಿ ಅಂತಕ್ಕಂಥದ್ದು ನಮ್ಮಲ್ಲೇ ನಾವು ಏನದ ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ಅದು ಎಲ್ಲಿ ಜಮಾ ಆಗಿದೆ ಏನಂತಕ್ಕಂಥದ್ದು, ಮತ್ತೆ ನಿಮ್ಮ ಹಣ ಎಲ್ಲಿಗೆ ಹೋಗಲ್ಲ, ನಿಮ್ಮ ಹತ್ರನೇ ಬರ್ತಾವ. ಇನ್ನೊಂದು ಕೆಲವೊಬ್ರು ಏನೇನೋ ಒಂದು ನೆಗೆಟಿವ್ ಅಭಿಪ್ರಾಯ ವ್ಯಕ್ತಪಡಿಸ್ತಾರ. ಉದ್ಯೋಗ ಖಾತ್ರಿಯಲ್ಲಿ ಆ ತರ ಇರಲ್ಲ. ಯಾವುದೇ ರೀತಿ ನೇರವಾಗಿ ಕೂಲಿ ಕಾರ್ಮಿಕರಿಗೆ ಅಕೌಂಟಿಗೆ ಜಮಾ ಆಗ್ತದೆ ದುಡ್ಡು. ಇದರಲ್ಲಿ ಯಾವುದು ಗೋಲ್ಮಾಲ್ ಇಲ್ಲ. ಯಾರು ಒಂದು 100 ರೂಪಾಯಿನೂ ಒಂದು ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದರಲ್ಲಿ ಸೀದಾ ನೇರವಾಗಿ ಆನ್ಲೈನ್ದಲ್ಲಿ NMR ಹಾಕ್ತಾರೆ, MIS ಮಾಡ್ತಾರೆ. MIS ಆದ ನಂತರ F2 ಆಯ್ತಂದ್ರೆ ನಿಮ್ಗೆ ಹಣ ಸರ್ಕಾರದಲ್ಲಿ ದುಡ್ಡು ಇದ್ದ ತಕ್ಷಣ ನಿಮ್ಗೆ ವರ್ಗಾವಣೆ ಆಗ್ತದೆ, ಜಮಾ ಆಗ್ತಕ್ಕಂಥದ್ದು ನೇರವಾಗಿ ಇರ್ತದ. ಅಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಯಾರು ಕೆಲಸ ಮಾಡ್ತೀರಿ ನೇರವಾಗಿ ಕೇಂದ್ರ ಸರ್ಕಾರದಿಂದ ನಿಮಗೆ ಬರ್ತಕ್ಕಂಥ ಹಣ ಅದ. ಯಾರು ಮಧ್ಯಸ್ಥಿಕೆಯಲ್ಲಿ ಬೇರೆಯವ್ರಿಗೆ ಜಮಾ ಆಗಿ ಅವ್ರಿಂದ ನಿಮಗೆ ಜಮಾ ಮಾಡೋದು ಈ ತರ ಯಾವ್ದು ವ್ಯವಸ್ಥೆ ಇಲ್ಲ. ಇದು ಫಸ್ಟ್ ನಾವು ಎಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಈಗ ನೋಡ್ರಿ, ನಿಮ್ಮ ಪಂಚಾಯತಿಯಲ್ಲಿ ಬರೀ ಒಂದು ವರ್ಷದಲ್ಲಿ ಬರೀ 13 ಕಾಮಗಾರಿ ಅಂದ್ರೆ ಅದರಲ್ಲಿ ಮನೆಗಾಗಿ ಹಾಕಿರ್ತಕ್ಕಂಥದ್ದು NMR 5 ಮನೆಗಳಿಗೆ. ಈಗ ಉದ್ಯೋಗ ಖಾತ್ರಿಯಲ್ಲಿ ಮನೆಗಳೇ ಕಟ್ಕೊಡ್ಬೇಕಂತ ಇಲ್ಲ, ಬಟ್ ಬೇರೆ ಬೇರೆ ಯೋಜನೆಗಳಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿರ್ತೀರಿ ನೀವು. ಯಾವ ತರ ಅಂತಂದ್ರೆ ಬಸವ ವಸತಿ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ, ಈ ತರ
ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಈ ತರ ಏನ್ ನಿಮ್ಗೆ ಮನಿ ಮಂಜೂರಿ ಆಗಿರ್ತದ ಆ ಮನಿಗಳಿಗೆ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 90 ದಿನ ಮಾನವ ದಿನಗಳು ಹಾಕ್ಬೇಕಂತೇಳಿ ಆದೇಶ ಇರೋದ್ರಿಂದ ಆ ಸಹಕಾರ ಆಗ್ಲಿ ಅಂತೇಳಿ ಒಂದು 5 ಮನಿಗಳಿಗೆ ಒಂದು NMR ಹಾಕಿರ್ತಕ್ಕಂಥದ್ದು ನಿಮ್ಮ ಪಂಚಾಯತಿಯಲ್ಲಿ. ಇನ್ನು ಕೆಲವರು ನಮ್ಮ ಮನಿಗಳು ಯಾರ್ಯಾರು ಫಲಾನುಭವಿ ಇರ್ತೀರಿ ನಮಗೂ NMR ಹಾಕ್ರಿ ಅಂತ ನೀವು ಅರ್ಜಿ ಸಲ್ಲಿಸಿದ್ರೆ 6 ಫಾರ್ಮ್ ಅರ್ಜಿ ಸಲ್ಲಿಸಿದ್ರೆ ಅವರು ಕೂಡ ಪಡ್ಕೋಬಹುದು. 90 ದಿನಗಳು ಯಾಕೆ ಬಿಡ್ತೀರಿ? ನಿಮ್ಮ ಮನಿ ಕಟ್ಕೊಳ್ಳಿಕ್ಕೆ ನಿಮ್ಗೆ ಅಮೌಂಟ್ ಹಾಕ್ತದೆ ಸರ್ಕಾರ. ನೀವು ಅರ್ಜಿ ಸಲ್ಲಿಸಲಿಲ್ಲ ಅಂತಂದ್ರೆ ಗೊತ್ತಾಗಲ್ಲ. ನಿಮ್ದೆಲ್ಲ ಪೇಪರ್ ಬೇಕಲ್ರಿ ಅವರಿಗೆಲ್ಲ ಅಮೌಂಟ್ ಹಾಕ್ಬೇಕು NMR ಹಾಕ್ಬೇಕು ಅಂತಂದ್ರೆ ಆ ತರ ಇರ್ತದ. ಆಮೇಲೆ ಕೆರೆ ಉಳೆತ್ತದ ಕಾಮಗಾರಿ ಬರೀ 2 ಕಾಮಗಾರಿ ನಿರ್ಮಾಣ ಮಾಡಿರು 1 ವರ್ಷದಲ್ಲಿ. ಕಚ್ಚಾ ರಸ್ತೆಗಳು 6 ಕಾಮಗಾರಿಗಳು ನಿರ್ಮಾಣ ಮಾಡಿದ್ದು. ಅದು ಹೋದ ವರ್ಷದಲ್ಲಿ 2023-24ನೇ ಸಾಲಿನಲ್ಲಿ ಆಗಿರೋದು. 24-25ರಲ್ಲಿ ಮೆಟೀರಿಯಲ್ MIS ಮಾಡಿದ್ರಿಂದ ಈ ವರ್ಷ ಅದು ತೋರಿಸ್ತಾ ಇದೆ. ಒಟ್ಟಾರೆಯಾಗಿ 13 ಮತ್ತು ಅದರಂತೆ ಒಂದು ಅರಣ್ಯ ಇಲಾಖೆಯಲ್ಲಿ ಖರ್ಚಾಗಿರ್ತಕ್ಕಂಥದ್ದು ನಿಮ್ಮ ಪಂಚಾಯತಿಯಲ್ಲಿ ಬರೀ 3 ಕಾಮಗಾರಿಗಳು ಅನುಷ್ಠಾನ ಆಗಿತ್ತು. 11,52,000. 3 ಕಾಮಗಾರಿಯಲ್ಲಿ ಅಂತಂದ್ರೆ ಇದರಲ್ಲಿ KBದಲ್ಲಿ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಎಲ್ಲಿದೆ ಅಲ್ಲಿ ಗಿಡಗಳನ್ನು ಹಚ್ಚತಕ್ಕಂಥ ವ್ಯವಸ್ಥೆ ಅದು ಆಗಿರ್ತದೆ. ಆಮೇಲೆ ಕೃಷಿ ಇಲಾಖೆಯಲ್ಲಿ 9 ಕಾಮಗಾರಿಗಳು ಮಾಡ್ಕೊಂಡಿರ್ತಾರೆ. ಬದು ನಿರ್ಮಾಣ ಇವು 9 ಕಾಮಗಾರಿಗಳು 9 ಜನ ರೈತರು ಬೇಡಿಕೆ ಸಲ್ಲಿಸಿ ಆ ಕೃಷಿ ಇಲಾಖೆ ಕಡೆಯಿಂದನೂ ಒಂದು ಮಾಡ್ಕೊಂಡಿರ್ತಾರೆ. ತೋಟಗಾರಿಕೆ ಇಲಾಖೆಯಲ್ಲಿ 2 ಕಾಮಗಾರಿಗೆ ಮಾಡ್ಕೊಂಡಿರ್ತಾರೆ. ಬರೀ 2 ಫಲಾನುಭವಿ ತಗೊಂಡಿದ್ದಾರೆ ಇಡೀ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಸುಮಾರು ಈ ಎಲ್ಲ ಇಲಾಖೆಗಳಲ್ಲಿ ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ ಈ ತರ ಎಲ್ಲ ಇಲಾಖೆದಲ್ಲೂ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಅದ. ಕೆಲವ್ರ ತಲೆಯಲ್ಲಿ ಏನಾದ್ರು ಬರೀ ಗ್ರಾಮ ಪಂಚಾಯತಿ ಕೆಲಸ ಕೊಡ್ತಿಲ್ಲ ಅದು ತಲೆಯಲ್ಲಿ ತೆಗೆದ್ಬಿಟ್ಟು ನಮ್ಗೆ ಏನ್ ಬೇಕಾಗಿರ್ತದೆ ಸಲಹೆ ಪಡ್ಕೋಬೇಕು. ಅಭಿವೃದ್ಧಿ ಅಧಿಕಾರಿ ಇರ್ತಾರೆ, ನಿಮ್ಮ ಪಂಚಾಯತಿ ಆಪರೇಟರ್ ಇರ್ತಾರೆ, ಸೆಕ್ರೆಟರಿ ಅವ್ರು ಇರ್ತಾರೆ. ಅವ್ರ ಕಡೆಯಿಂದ ನಿಮ್ ಕೆಲಸ ಏನ್ ಬೇಕಾಗಿದೆ ಅದು ಹೇಳಿದ್ರೆ ಯಾವ ಇಲಾಖೆದಾಗ ಬರ್ತಾರ, ನೀವು ಎಲ್ಲಿ ಹೋಗಿ ಭೇಟಿ ಆಗ್ಬೇಕು ಅಂತಕ್ಕಂಥದ್ದು ಅವರೆಲ್ಲ ವಿವರವಾಗಿ ಹೇಳ್ತಾರೆ ನಿಮ್ಮ ಗ್ರಾಮ ಪಂಚಾಯತಿಯವರು. ಈ ರೀತಿ ಇರೋದ್ರಿಂದ ಒಟ್ಟಾರೆಯಾಗಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಆರ್ಥಿಕ ವರ್ಷದಲ್ಲಿ 49,38,742 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಇದಕ್ಕೆ ಕೂಲಿಗಾಗಿ ಖರ್ಚಾಗಿರ್ತಕ್ಕಂಥದ್ದು 32,81,000. ಆಮೇಲೆ ಸಾಮಗ್ರಿಗಾಗಿ ಖರ್ಚಾಗಿರ್ತಕ್ಕಂಥದ್ದು 16,57,659 ರೂಪಾಯಿ. ಒಟ್ಟಾರೆಯಾಗಿ ಇಷ್ಟು 49,38,742 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಆರ್ಥಿಕ ವರ್ಷದಲ್ಲಿ. ಅದರಂಗೆ ಕೆಲವೊಂದು ನಿಮ್ಮಲ್ಲಿ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿಯಲ್ಲಿ ಕಂಡು ಬಂದಿದ್ದು ಅಂತಂದ್ರೆ ಜಾಬ್ ಕಾರ್ಡ್ ಕೆಲವೊಂದು ವೆರಿಫಿಕೇಶನ್ ಮಾಡಬೇಕಾಗಿತ್ತು. ಬಟ್ ವೆರಿಫಿಕೇಶನ್ ಮಾಡಿ ಕೊಟ್ಟಿದ್ದೀವಿ, TP ಸಲ್ಲಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಬಟ್ ಒಂದು ಹಾಜರಿ ಡೆತ್ ಆಗಿದ್ದವ್ರದ್ದು ಒಂದು ಕೂಡ ಒಂದು ಆಗಿರೋದು ಕಂಡು ಬಂದದ್ದು. ಯಾರ್ದಂತಂದ್ರೆ ತುಳಸಿರಾಮ್ ಶೆಟ್ಟವ್ ಇವ್ರದ್ದು ದಯವಿಟ್ಟು ಅವ್ರದ್ದು ಏನದ ಇವ್ ಹೆಸರು ಜಾಬ್ ಕಾರ್ಡ್ದಲ್ಲಿ ಇರೋದು ಡಿಲೀಟ್ ಮಾಡ್ಲಿಕ್ಕೆ ತಾವೆಲ್ಲ ಒಂದು ಇದು ಮಾಡ್ಬೇಕಂತಕ್ಕಂಥ ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಒಂದು ಹಾಜರಿ ಇದು ಮಾಡಿದ್ರಿ ಅವ್ರಿಗೆ ಡಿಮ್ಯಾಂಡ್. ಇನ್ನೊಂದ್ಸಾರಿ ತುಳಸಿರಾಮ್ ಶೆಟ್ಟವ್ ಅನ್ನೋರ್ಗೆ ತಿಳ್ಕೊರಿ. ಜಾಬ್ ಕಾರ್ಡ್ ನಂಬರ್ ಹೇಳ್ತೀನಿ ನಿಮ್ಗೆ, 1086 ಜಾಬ್ ಕಾರ್ಡ್ ನಂಬರ್. ಮತ್ತು ಅದರಂತೆ ಶರಣಪ್ಪ ಧೂಳೆ ಇವರು ಕೂಡ ಮಾಡೋ ಹೊಂದಾರ. ಡೇಟ್ ಅಂದ್ರೆ 17/4/2020 ಮಾಡೋ ಹೊಂದಾರ. ಜಾಬ್ ಕಾರ್ಡ್ ಡೇಟ್ ಅಂದ್ರೆ 10/3/2025 ಇದಾಗಿದೆ. ಇದನ್ನು ಕೂಡ ಒಂದು ಹಾಜರಿ ಆಗಿದೆ. ಇವರು ತುಳಸಿರಾಮ್ ಅವ್ರನ್ನು ಕೂಡ ಮರಣ ಹೊಂದಿದ್ದು 30/9/2024 ಮಾಡೋ ಹೊಂದಾರ. ಬಟ್ NMR ಹಾಕಿರೋದು 16/2/2025. ಬಟ್ ಇದು ಈ ತರ ಯಾವುದೇ ರೀತಿ ಇದು ಆಗ್ಬಾರ್ದು, ಈ ತರ ಆಗಿದೆ. ಬಟ್ ಇದು ಸರಿಪಡಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ನನ್ನ ಕಡೆಯಿಂದ ಒಂದು ಸಲಹೆ ಸೂಚಿಸಿ, ಏನಾದರೂ ಈ ಉದ್ಯೋಗ ಖಾತ್ರಿ ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಸಂಬಂಧಿಸಿದಂಗೆ ತಾವು ಚರ್ಚೆ ಮಾಡಲಿಕ್ಕೆ ಅನುಕೂಲ ಇರ್ತದ. ಆ ಎಲ್ಲ ಚರ್ಚೆಗೆ ಒಂದು ಸಂಬಂಧಿಸಿದಂಗೆ ಸರಿಯಾದ ಉತ್ತರ ನೀಡಲಿಕ್ಕೆ ತಮ್ಮ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಎದುರುಗಡೆ ಇರ್ತಾರೆ. ಇಷ್ಟೆಲ್ಲ ನನ್ನ ಒಂದು ಸಾಮಾಜಿಕ ಪರಿಶೋಧನೆ ವರದಿಯನ್ನು ಮಂಡಿಸಲಿಕ್ಕೆ ಈ ಸಭೆಯಲ್ಲಿ ನನಗೆ ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಯಾರಾದ್ರೂ ಕೂಲಿ ಕಾರ್ಮಿಕರು ಅಥವಾ ರೈತರು ಏನಾದ್ರೂ ಇದ್ರೆ ಮಾತಾಡ್ರಿ ಸಭೆಯಲ್ಲಿ. ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ತಮ್ಗೇನಾದ್ರೂ ಯೋಜನೆಗೆ ಸಂಬಂಧಪಟ್ಟಂಗೆ
ನಾನು ಶುಗರ್ ಹೆಚ್ಚಾಗ್ಯದ ನಾನು ಸಾಯಿತಿದ್ದೆ ಏನು ಕುಡ್ಲಿಲ್ಲ ಹೋಗಿ ನಂದು ಬರ ಅನ್ಸುತ್ತೆ ಯಾವ್ದಾರ ಮಾಹಿತಿ ಯಾರು ಬ್ಯಾಡ ಸುಮ್ಮನೆ ಜಮಾ ಆಗ್ಯಾವ ಅಟ್ಟೆ ಅಂತ ಇದಿಲ್ಲ ಅಟ್ಟೆ ಅದು ಗೊತ್ತಿಲ್ಲ ಯಾರು ಹತ್ತಿರ ಬರೋದು ಡಿಮ್ಯಾಂಡ್ ಮಾಡೋ ಟೈಮಿಂಗ್ ಮಿಸ್ಟೇಕ್ ಆಗಿದೆ ಆ ಥರ ಮುಂದಿನ ದಿನಗಳಲ್ಲಿ ಆಗ್ಬಾರ್ದು. ಶ್ರೀರಾಮನ್ ಮಗನೇ ಅಂತ ಹೇಳಿ ಹಾಕು ಸರಿಪಡಿಸ್ಬೇಕು. ಶಾಣು ನಮ್ಮ ಅಣ್ಣನಾರ ಅಂತೇಳಿ ಹಾಕು ರೊಕ್ಕ ವಾಪಸ್ ಕೊಡ್ತೀರಿ ನಾನು ಏನು ನಮ್ಮ ಊರಾಗ ಮಹಿಳೆಯರಿಗೆ ಅವಕಾಶ ಕೊಡ್ರಿ, ಅವ್ರು ಮಾತಾಡ್ಲಿ. ಏನಾರು ನಿಮ್ ಸಂಘಟನೆಗಳು ಇರ್ತಾವಲ್ರಿ, ನಿಮ್ ಸಂಘಗಳಿಗೆ ಏನಾರು ಬೇಕು ಅಂತಂದ್ರೆ ಏನು ಇದು ಇದ್ರೆ ಮಾತಾಡ್ರಿ. ಸರ ಹಸುದು ಬೇಕೆ ಎಡ ಮಲಗಳೆಲ್ಲ ಹೊಲ್ತದೆ ಇವೆಲ್ಲ ಉಂಡು ನಿದ್ದೆ ಹೊಡೆ ಮಲಗಳು ಯಾರಿಗೂ ಸಭೆ ಮಾಡವ್ರಿ ಎಲ್ಲ ಸಭೆ ಮಾಡ್ತಾರ್ರಿ. ಏನ್ ಹೊಸಾಗನು ಹೋಗ್ಲೇನೆ ರೀ ಎಲ್ಲ ಎಲ್ಲರಿಗೂ ಜರೂರು ಬರ್ತಾವ ನೀರಿಲ್ಲ ಬೇಡಿಕೆ ಮಾಡ್ರಿ ಏನಿಲ್ಲ ಮನೆಗಳಿಗೆ ಹಾಕಿದ್ರೆ ಮನೆಗೆ ಹಾಕಿದ್ರೆ ಅರ್ಜಿ ಹೇಳು. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರಿಗೆ ಗೊತ್ತೇ ಆಗಿಲ್ಲಪ್ಪ. ಮಾಡುವತ್ತಿರಪ್ಪ ಅಂದ್ರೆ ನಾನು ಹೇಳಿದಾಗ ಗರೀಬರದ ನಡಿ ತೋರಿಸ್ತಾ ನಿಮಗೆ ನ್ಯಾಯ ಗ್ರಾಮ ಸಭಾ ನಿಮ್ದು ಯಪ್ಪ ಯುವರಾಜ ಗರೀಬರು ನಾನು ಹೇಳಿದಾಗ 1 ನಂಬರ್ ವಾರ್ಡ್ಗೆ ನಾನು ಮನಿ ಬಂದೇದ ಗರೀಬರು ಯಾರು ಕಟ್ಟಿಗೆಗಳು ಸಂಘರು ಇಲ್ಲಿ ಯಾರು ಯಾರು ಇಲ್ಲಿ ಹೇಳಿದಾಗ ಅಲ್ಲ ಒಂದ್ ಇಬ್ಬರು ಇದೇರ ಮದ್ದು ಫೋಟೋ ತೆಗಿಯತ್ತ ನಾ ಯುದ್ಧದ ಮಾತಾಡ್ತಾರೆ ನಾ ಯುದ್ಧದ ಮಾತಾಡ್ತಾರೆ ನಮ್ಮ ಬಲ್ಲಿ ನೋಡಿ ನೀವು ಪೂರ ಏರಿಯಾ ಸಮಗಾರ ಢಾಲ ನಮ್ಮ ಬಲ್ಲಿ ಗರೀಬೋ ಪಾಪ ಗುಂಟೆದವ್ರೆ ಮನೆಗಳು ತಕೊಂಡ್ರಿ ಅರ್ಜಿ ಹಾಕ್ಯಾರ ಕೇಳ್ರಿ ಪಂಚಾಯತಿ
ವರ್ಷಿಗೆ ಹಾಕ್ತೀರಿ ಅರ್ಜಿ, ವರ್ಷಿಗೆ ಹಾಕ್ತೀವಿ ಅರ್ಜಿ. ಒಂದು ವರ್ಷ ಇನ್ನೇನು ಮಂದಿ ಮನೆ ಇಲ್ಲ ಅಂತಾರೆ. ಇನ್ನ ಬಿ ಅವಕಾಶ ಇನ್ನ ಬಿ ಅದಾರ ಹಾಕ್ರಿ, ಆವಾಸ್ ಯೋಜನೆದಾಗ ನೀವು ಅರ್ಜಿ ಇನ್ನ ಅದ ಹಾಕ್ರಿ. ಅವಕಾಶ ಇದ್ರೆ ಆನ್ಲೈನ್ ಎಲ್ಲಿ ಅರ್ಜಿ ಹಾಕ್ಬೋದು ನೀವು. ಜಾಗ ಪೇಪರ್ ಇರಬೇಕು, ಇನ್ಕಮ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಫೋಟೋ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ಇವೆಲ್ಲ ದಾಖಲಾತಿ ಇದು ಎಲ್ಲ ಒಂದೇ ಅಡ್ರೆಸ್ ಅವಕಾಶ ಕೊಟ್ಟಾರ್ರಿ. ಆನ್ಲೈನ್ ಅರ್ಜಿ ಹಾಕ್ಬೋದು, ಯಾರು ಹಾಕಿಲ್ಲ ಅಂದ್ರೆ ಹಾಕೋರಿ. ನಮ್ಮ ಮನೆಗೆ ನಮ್ಮ ಮನ್ಯಾಗ ಅವ್ರು ಸಾಕಿಡ್ಬೇಕು, ಮನೆ ಇಲ್ಲ ನಮ್ಮ ಪತ್ರಕ್ಕೆ ಅದು ಇವರಿಗೆಲ್ಲ ನೀವು ನೋಡ್ತೀರಲ್ಲ ಬರ್ತಾರೆ ಮನೆಗೆ ಯಾರ ಮನೆಗೆ ಬರಲ್ಲ. JJM ಯೋಜನೆ ಅಂತ ಹೇಳ್ಬಿಟ್ಟು ಎಲ್ಲಾ ಊರಿಗೆಲ್ಲ ನಳಗಳು ಮಾಡ್ಯಾರಲ್ರಿ, ಅದ್ರದ್ದು ಮನೆ ಮನೆ ಗಲ್ಲಿ ಅಂತ ಕೆಲಸ ಯಾವುದೇ ರೀತಿ ಮಾಡಲೇಬೇಕು. ಇನ್ನ ಕೆರೆ ನೀರಿನ ಈ ಕಡೆ ಬಂದಿಲ್ರಿ, ಕೆರೆ ನೀರು ಇನ್ನ ಬಂದಿಲ್ಲ ಈ ಕಡೆ. ಪ್ರಯತ್ನ ಮಾಡಿದಾಗ ಸಿಗ್ತಾವ, ಪ್ರಯತ್ನ ಮಾಡಿಲ್ಲ ಯಾರು ಸವಲತ್ತುಗಳು ನಾವೇ ಪಡ್ಕೋಬೇಕು. ಈಗ PM ಇದು ಯಾರ ಕೈಯಾಗಿ ಅಪ್ರೂವ್ ಮಾಡ್ಲಿಕ್ಕೆ ಕಲೆಯಲ್ಲಿ ತೆಗೆದ್ಬಿಟ್ಟು ಆನ್ಲೈನ್ ಅರ್ಜಿ ಹಾಕ್ಬೇಕು. ಈ ವರ್ಷ ಆಗಿಲ್ಲ, ಮುಂದಿನ ವರ್ಷದಾಗ ನಿಗಮದಿಂದ ಅಪ್ರೂವಲ್ ಆಗಿ ಬರ್ತದೆ. ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನೀರಿಲ್ಲ ಇಲ್ಲಿ ಅದಂದ್ರೆ ಅದೇ ಇದು ಬ್ಯಾಸಿಗೆ ಬರ್ತಂದ್ರೆ ಅಡಿ ಅಡಿ ಹೋಗೋದು ಕೊಡ್ಬೋದು. ಸರ ದೇವ್ರ ಕಟ್ಟಿ ಮೇಲೆ ಕೂತೀರಿ, ಒಂದ್ 4 ಸಮಸ್ಯೆಗಳ 111 ಹೇಳಿದ್ರ ಅದ 11 ಬಗ್ಗೆ ಹಾಕ್ತೀರಿ. ವಿನಂತಿ ಮಾಡಿ ಕೈ ಜೋಡಿಸ್ತಾರ, ಹೋಗುತ್ತ 11 ಮಾಡಿದ್ರ ಅಷ್ಟೇ ಮಾಡಿ. ನೀವು ಏನ್ ಬರೆದ 111 ಹೇಳ್ತಾರ ಅವರು, 11 ಮಾಡ್ರಿ, 100 ಮೈನಸ್ ಮಾಡ್ರಿ, ಐತ್ರಿ. ಇದಕ್ಕೆ ಕೇಳ್ಕೊತೀವಿ. 10 ಮಾತಿನ ಅರ್ಸಿನ ಜವಾಬ್ದಾರಿ 10ಕ್ಕೆ ಸಮಸ್ಯೆ, 1 ಪಾಸ್ ಮಾಡ್ರಿ, 9 ಮೈನಸ್ ಕಾಟ್ ಹೊಡ್ರಿ. ಇದು ಇಟ್ಟೇ ಅದ್ರ ಮತ್ತೆ ಏನಿಲ್ಲ. ಗೌರ್ಮೆಂಟ್ದಾಗ ಕೇಳ್ಕೊಂಡು ಬಂದೆ 111 100 ಮೈನಸ್ ಮಾಡ್ರಿ, 11 ಪಾಸ್ ಮಾಡ್ರಿ. ಎಲ್ಲರಿಗೂ ಮಾಡಿದ್ರಪ್ಪ ತರ್ತಾರೆ ಅಷ್ಟೇ. ಒಂದೇ 100 ಅಷ್ಟೇ. ನಾವು ಹೇಳಿದ್ದೇನಂದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನಿಸ್ತವ್ರಿ. ನಿಮ್ಮ ಯೋಜನೆಗಳು ನಿಮ್ಮ ಸಲಹೆಗಳು ಇವ್ರಿಗೆ ಗೊತ್ತಾಗಿಲ್ಲ. ಹಾ ರೀ, ನಾ ಇಷ್ಟತನ 1 ಗಂಟೆ ಹೇಳಿರೋದ್ರಿ, ನಿಮಗೆ ಸಿಗ್ತಕ್ಕಂಥದ್ದೇ ಹೇಳಿನ್ರಿ. ಎದುರು ಅಡಿಯಲ್ಲಿ ಎಷ್ಟು ಯೋಜನೆಗಳವ, ಯಾವ್ಯಾವ ಉಪಯೋಗವ, ಅವು ನಿಮ್ಗೆ ಯಾವ ಉಪಯೋಗವ ಅವು ಗೊತ್ತಾಗಿಲ್ಲ. ಇವ್ರಿಗೆ ಅರ್ಥ ಆಗಿಲ್ರಿ ಅವರೆಲ್ಲ.
ನೋಡ್ರಿ ಈಗಿನ ಸಿಚುವೇಶನ್ ಹೆಂಗಂದ್ರೆ ಎಲ್ಲರ ಹತ್ರ ಟಚ್ ಫೋನ್ ಅವರಿ, ಎಲ್ಲರ ಹತ್ರ ಮೊಬೈಲ್ ಟಚ್ ಫೋನ್ ಯೂಸ್ ಮಾಡ್ಲತ್ತಾರ್ರಿ. ನೀವು ಒಂದ್ ವೇಳೆ ನೀವು ಮಾಡಿಲ್ಲ ನಿಮ್ ಮಕ್ಳ ಹತ್ರ ಅದರಿ. ಎಲ್ಲರೂ ಎದ್ರಾಗ ಬಿಜಿ ಆಗಿರ್ರಿ, ನಮ್ದು ಹಿಡ್ಕೊಂಡೆ ಎದ್ರಾಗ ಬಿಜಿ ಆಗಿವ್ರಿ, ಮೊಬೈಲ್ದಾಗೆ ಬಿಜಿ ಆಗಿಬಿಟ್ಟಿವ್ರಿ. ಆ ಮೊಬೈಲ್ದಾಗ್ರಿ ಇವು ಯೋಜನೆಗಳನ್ನು ಬರ್ತಾವಂತ ನಿಮ್ಗೆ ಗೊತ್ತಿಲ್ಲ. ಆ ಯೋಜನೆಗಳು ನೀವು ನೋಡ್ಬೋದು ನಿಮ್ ಮೊಬೈಲ್ದಾಗೆ. ಯಾವ ಯೋಜನೆಗೆ ಎಷ್ಟು ಬಜೆಟ್ ಏನಿದೆ, ಯಾವ್ದು ಅಪ್ಲಿಕೇಶನ್ ಹಾಕ್ಬೇಕು ಏನು, ಆ ಮೊಬೈಲ್ ನಿಮ್ ಮೊಬೈಲ್ ಹೇಳೋದೇ ಬರೋದು 1 GB ಡಾಟಾ ಟಿಕ್ಟಾಕ್ಗೆ ಸಾಲಲ್ಲ. ನಾವು ಎಲ್ಲಿ ಹೋಗ್ಲಿಕ್ಕೆ ಎಡುತ್ತಾ ಇದ್ದೀವಿ, ಅಲ್ಲಿ ಎಡುತ್ತಾ ಇದ್ದೀವಿ. ನಮ್ ತಪ್ಪುಗಳು ನಮ್ಗೆ ಅರಿವು ಆಗ್ತಾ ಇಲ್ಲ. ನಾವು ಏನ್ ಮಾಡ್ತಿದೀವಿ ಅನ್ನೋದೇ ನಮ್ ತಪ್ಪು ಬೇರೆಯವ್ರಿಗೆ ತೋರಿಸ್ತಾ ಇದ್ದೀವಿ. ಇವ್ರ ತಪ್ಪು, ಇವ್ರದ್ದು ಸರಿ ಇಲ್ಲ, ಅವ್ರು ಏನೋ ಒಂದು ನಮ್ದು ಒಂದು ಮೈಂಡಲ್ಲಿ ಇರ್ತಕ್ಕಂಥ ವಿಚಾರಗಳು ಈಗ ನಮ್ದೇ ನಾವು ಕಳ್ಕೊತಾ ಇದ್ದೀವಿ, ನಮ್ಗೆ ಗೊತ್ತಿಲ್ಲ. ಅದು ನೀವು ಎಲ್ಲಿ ತನ ಹುಡುಕ್ಬೇಕಂತ ಪ್ರಯತ್ನ ಮಾಡಲ್ಲ, ಅಲ್ಲಿ ತನಕ ಸಿಗಲ್ಲ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ ಮಕ್ಕಳ ಕಡೆಯಿಂದ ಇಂಥವು ಯೋಜನೆ ಬಂದು ಈಗ ನಾವು ಹೇಳಿರ್ತೀವಿ ಉದ್ಯೋಗ ಖಾತ್ರಿ ಯೋಜನೆ ನಿಮ್ ಮೊಬೈಲ್ದಾಗೆ ನೀವು ನೋಡ್ಬೋದು. 15ನೇ ಹಣಕಾಸು ಯೋಜನೆ ನಿಮ್ ಮೊಬೈಲ್ದಾಗೆ ನೋಡ್ಬೋದು. ರಾಜ್ಯ ಹಣಕಾಸು ಯೋಜನೆ ಏನೇ ಒಂದು PMY, ಒಂದು ಬಸವ ವಸತಿ, ಅಂಬೇಡ್ಕರ್ ವಸತಿ, ಪ್ರತಿಯೊಂದು ಈಗ ಏನ್ ಮಾಡಿದ್ರಿ ಸರ್ಕಾರ ಎಲ್ಲ ಆನ್ಲೈನ್ ಮಾಡ್ಬಿಟ್ಟದ. ಎಲ್ಲರಿಗೆ ಮನೆ ಬಾಗಿಲಿಗೆ ನೀವು ಮಾಹಿತಿ ನೋಡ್ಕೋಬಹುದು, ಮೊಬೈಲ್ದಾಗೆ ನೋಡ್ಬೋದು. ನಾವು ಅದು ಯಾರು ನಿಮಗ್ ಗೊತ್ತಾಗಿಲ್ಲ ಅಂದ್ರೆ ನಿಮ್ ಮಕ್ಳು ಓದೋರು ಇರ್ತಾರಲ್ರಿ, ಎಲ್ಲರೂ ಕಲ್ಸಿರಲ್ರಿ ನಿಮ್ ಮಕ್ಳಿಗೆ ಶಾಲೆ, ಎಲ್ಲರೂ ನಿಮ್ ಮಕ್ಳಿಗೆ ಕಲ್ತಾರಲ್ರಿ, ಅವ್ರ ಕಡೆ ಮಾಹಿತಿ ತಗೋಬಹುದು, ಪಡ್ಕೋಬೇಕದೆಲ್ಲ. ನೀವು ಎಲ್ಲಿ ನಿಮ್ಗೆ ಏನ್ ಬೇಕು ಈಗ ನೋಡ್ರಿ, ಇಲ್ಲಿ ಸುಮಾರು 8,000 ಜನಸಂಖ್ಯೆ ಗ್ರಾಮ ಪಂಚಾಯತಿಯಲ್ಲಿ. ಎಲ್ಲರಿಗೆ ಒಮ್ಮೆ ಸವಲತ್ತು ಕೊಡ್ಲಿಕ್ಕೆ ಸಾಧ್ಯ ಇರಲ್ರಿ ಅದು ರೀ. ಈಗ ಒಂದ್ ಕುಟುಂಬದಾಗ 20 ಜನ 20 ಮಂದಿ ಒಮ್ಮೆ ಬಟ್ಟೆ ಸಂತಿ ಹಿಡ್ಕೊಂಡು ಎಲ್ಲ A to Z ಒಂದೇ ಸಾರಿ ಖರೀದಿ ಮಾಡ್ಲಿಕ್ಕೆ ಆಗ್ತೇನ್ರಿ? ಹಂತವಾಗಿ ಹೋಗ್ಬೇಕು. ಅರ್ಜೆಂಟ್ ಯಾವ್ದು ಇರ್ತದೆ, ಈಗ ಒಂದು ಪೈಪ್ ಹೊಡೆದಿರ್ತಂತ ಇಟ್ಕೊರಿ, ಕುಡಿಯೋ ನೀರಿನ ಬಹಳ ಮೇಜರ್ ಇರ್ತದೆ ಸಮಸ್ಯೆ, ಅದು ಫಸ್ಟ್ ಬಗೆಹರಿಸೋದು ಇರ್ತದೆ. ಈ ತರ ಹಂತವಾಗಿ ಈಗ ಯೋಜನೆದಾಗ ಮನಿಗಳು ಬಂದವ ಅಂತಂದ್ರೆ ಒಂದ್ ನಿಮ್ ಗ್ರಾಮ ಪಂಚಾಯತಿ ಒಂದು 20-15 ಈ ತರ ಬಂದಿರ್ತಾವ ಅಷ್ಟೇ. ಅದು ಕಡೆ ಕಡೆ ವ್ಯಕ್ತಿ ಯಾರ ಅವ್ರಿಗೆ ಕೊಡೋದು ಈ ತರ ಇರ್ತದ. ಅದು ಎಲ್ಲರಿಗೂ ಒಮ್ಮೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಹಂತವಾಗಿ ಪಡ್ಕೊತಾ ಹೋಗ್ಬೇಕು. ನೀವ್ ಯಾರು ಪಡ್ಕೋತೀರಿ ಅವ್ರಿಗೆ ಸಿಗ್ತಿಲ್ಲ, ಯಾರು ಪಡ್ಕೋಲ್ಲ ಗೊತ್ತಿರಲ್ಲ ಅಂದ್ರೆ ಅಷ್ಟೇ ಉಳ್ಕೊಂಡ್ಬಿಡ್ತೀವಿ. ಏನ್ ಹೇಳಿರ್ತೀರಲ್ಲ ಹೇಳಿಸ್ಕೊಂಡು ಮತ್ತೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ, ಅದು ವೇಸ್ಟ್. ವಂದನೆಗಳು ಹೇಳ್ಬಿಡ್ರಿ, ಗ್ರಾಮ ಸಭೆ ಮುಗಿಸ್ಬಿಡ. ವಂದನೆಗಳು ಹೇಳ್ಬಿಡ್ರಿ ಎಲ್ಲರೂ ಭಾಗವಹಿಸೋದಕ್ಕೆ. ಬಹುಶಃ ಆಗ ನಮ್ಗೆ ಹೇಳೋದು ಏನು ಅಂತಂದ್ರೆ, ಈಗ ಉದ್ಯೋಗ ಖಾತ್ರಿ ಈಗ ನೀವು ಎಲ್ಲರೀಗ ಕೆಲಸ ಮಾಡ್ಯಾರ, ಯಾವ್ದೋ ಒಬ್ಬದ್ದು ಅಮೌಂಟ್ ಬಂದಿರ್ತದೆ, ಒಬ್ಬರು ಬಂದಿರಲ್ಲ, ಯಾರು ಬಂದು ಪಂಚಾಯತ್ ಕೇಳಲ್ಲ. ಅಕ್ಟೋಬರ್ನಾಗ ಏನಿರ್ತದೆ ನಾವು ಹೊಸ ಪ್ಲಾನ್ ಮಾಡ್ಬೇಕಂತ ಇರ್ತದೆ. ಈಗ ಒಬ್ರು ನೀವು ಹೊಲದಾಗ ಬದು ಹಾಕೊಳ್ಳೋದಿರ್ತದೆ, ಯಾರಿಗೋ ಒಬ್ರಿಗೆ ಗಿಡ ಹಚ್ಚೋದಿರ್ತದೆ. ಬಟ್ ಪಂಚಾಯತ್ ಬಂದು ಯಾರು ಹೇಳಲ್ಲ. ನಾವು ಏನು ಹೇಳ್ತೀವಿ, ಮೆಂಬರ್ ಒಬ್ರದ್ದು ಯಾರ್ದೋ ಒಬ್ರದ್ದು ಲಿಸ್ಟ್ ಕೊಟ್ಟಿರ್ತಾರೆ, ಅದೇ ಹಾಕಿರ್ತಾರೆ, ಅದೇ ಫೈನಲ್ ಆಗ್ತದೆ. ಇಲ್ಲಿ ಯಾರಿಗೆ ರಿಯಲ್ ಆಗಿ ಯಾರಿಗೆ ಬೇಕು ಅವ್ರಿಗೆ ಬರೋದೇ ಇಲ್ಲ. ಏನು ಯಾರು ಹೆಸರು ಕೊಟ್ಟಿರ್ತಾರೆ, ಯಾವ್ದು ಹಾಕ್ತಿವಿ ಅವೇ ಆಗ್ತಾವ, ಪ್ರತಿ ವರ್ಷ ಹಂಗೆ ಆಗ್ತದೆ. ಅದಕ್ಕೆ ನಿಮ್ಗೆ ಈಗ ಕೆಲಸಗಳು ನಿಮ್ ಹೊಲದಾಗ ಬೇಕು, ನೀವು ಮಾಡ್ಕೋಬೇಕು, ಇಂಡಿವಿಜುವಲ್ ವರ್ಕ್ ಮಾಡ್ಕೋಬೇಕು. ಅಥವಾ ನೀವು ಬಂದು ಈಗ ಪ್ರತಿ ವರ್ಷ ನಾವೇನ್ ಕೆರೆ ಒಳಗೆ ವರ್ಕ್ ಇರ್ತೀವಿ ಅದ್ರೊಳಗೆ ಮಾಡ್ಕೋಬೇಕು. ನಿಮ್ಗೆ ಮನಿ ಬೇಕು, ಏನೇ ಬೇಕಿತ್ತಂದ್ರೂ ನೀವು ಪಂಚಾಯತಿಗೆ ಅಕ್ಟೋಬರ್ ಗಾಂಧಿ ಜಯಂತಿ ದಿವಸ ನಾವು ಗ್ರಾಮ ಸಭೆ ಮಾಡಿರ್ತೀವಿ. ನಿಮ್ಗೆ ಏನೇನು ಬೇಕಾಗಿತ್ತು, ಮನೇದು ಬೇಕು PMA ಒಳಗೆ, ಅಥವಾ ನೀವು ಹೊಲದೊಳಗೆ ಏನಾದ್ರು ಅಥವಾ ನಿಮ್ಗೆ ಶೌಚಾಲಯ ಬೇಕಿತ್ತು ಅಂತಂದ್ರೆ ನೀವು ಒಂದು ಅರ್ಜಿ ತಂದು ಕೊಟ್ರಿ ಅಂತಂದ್ರೆ ನಾನು ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡಿ, ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ನಾನು ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡಿ ಅವು ವರ್ಕ್ಗಳನ್ನು ಸೇರಿಸಿ ಟ್ರೈ ಮಾಡ್ತೀನಿ. ನಾನು ಪ್ರತಿ ಸಾರಿ ಅವರೇ ಹೆಣ್ಸ್ ಮಕ್ಳು ಬರ್ತಾರೆ, ಅವ್ರದೇ ಹೇಳ್ತಾರೆ, ಏನು ಬೇರೆಯವ್ರದ್ದು ಏನು ಗೊತ್ತೇ ಆಗಲ್ಲ. ಹೀಗಾಗಿ ಯಾರಿಗೆ ಸಿಕ್ಕದ ಯಾರಿಗೆ ಸಿಕ್ಕಿಲ್ಲ ಅಂತ ಗೊತ್ತಾಗಲ್ಲ. ನೀವು ಬಂದು ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ನಿಮ್ಗೆ ಇವು ಕೆಲಸಗಳು ಅರ್ಜೆಂಟ್ ಅವ. ಹೋದ್ ಸರಿ ಪ್ಲಾನ್ ಇಟ್ಟಿದ್ವಿ, ನಾವು ದನ ದುಡ್ಡು ಇಟ್ಟಿದ್ವಿ, ಕುರಿ ದುಡ್ಡು ಇಟ್ಟಿದ್ವಿ, ಆಮೇಲೆ ನಾವು ಇಂಡಿವಿಜುವಲ್ ವರ್ಕ್ಗಳು ಎಲ್ಲ ಇಟ್ಟಿದ್ವಿ, ಯಾರು ಏನು ಮಾಡ್ಕೊಳ್ಳೇ ಇಲ್ಲ. ಅವ್ರು ಯಾರಿಗೆ ಬೇಡ ಅವೇ ಹೆಸರು ಕೊಟ್ಟಿರ್ತಾರೆ. ಅವರು ಯಾರಿಗೆ ನಿಜವಾಗ್ಲೂ ಬೇಕಾಗಿರ್ತದೆ ಯಾವ್ದು ಹೆಸರುಗಳೇ ಇರಲ್ಲ. ಅದಕ್ಕೆ ನಿಮಗೆ ನಿಜವಾಗ್ಲೂ ನಿಮ್ಮ ಮನೆಯೊಳಗೆ ದನಗಳವ, ನಿಮ್ಗೆ ಬೇಕು ದನ ದುಡ್ಡು ಅಂದ್ರೆ ನಿಮ್ಮ ಹೆಸರು ಬರ್ಸಿ ಅಕ್ಟೋಬರ್ ಒಳಗೆ. ನಾನು ಮುಂದಿನ ಪ್ಲಾನ್ನ ಹಾಕುವಂತ ಕೋಶಿಶ್ ಮಾಡ್ತೀನಿ. ಸೊ ಮತ್ತೆ ಮುಂದೆ ಏನಾದ್ರು ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ ಹೇಳತ್ತೀರಿ, ಬೋರ್ ಇಲ್ಲ, ವರದಿ
ಶೌಚಾಲಯ ಡ್ಯಾಮ್ ಕಡೆ ಅಪ್ಲಿಕೇಶನ್ ತಂದಿದ್ದೀವಿ ಪಂಚಾಯತ್ ಒಳಗೆ. ನೀವು ತಂದು ಅಪ್ಲಿಕೇಶನ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಇಲ್ಲ ರಿಲೀಸ್ ಆಗಿಲ್ಲ. ರಿಲೀಸ್ ಆದ ತಕ್ಷಣ ನಾವು ಪೇಮೆಂಟ್ ಮಾಡೋ ವ್ಯವಸ್ಥೆ ಮಾಡಿಸ್ತೀವಿ. ಆಮೇಲೆ PMAY ಹೌಸಿಂಗ್ ಮತ್ತೆ ಏನೋ ಓಪನ್ ಮಾಡಿದಾರೆ. ನಿಮ್ಗೆ ಈಗ ಒಂದ್ಸರಿ ನಾನು ಇಲ್ಲಿ ಸೆಕ್ರೆಟರಿ ಸರ್ ಮಾಡ್ತಾರಲ್ಲ, ನಾನು ಇಲ್ಲಿ ಅವ್ರಿಗೆ ಕೊಟ್ಟು ಕಳಿಸಿದ್ರೆ ನೀವು ಯಾರ್ಯಾರು ಅವ್ರು ಬಂದು ಒಂದ್ಸರಿ ಇದು ಮಾಡಿದ್ರೆ ಡೀಟೇಲ್ಸ್ ಅವ್ರು ಹೇಳ್ತಾರೆ. ನಿಮ್ಗೆ PMAY ಮನೆ ಅವಶ್ಯಕತೆ ಇತ್ತು ಅಂದ್ರೆ ಅವರಿಗೆಲ್ಲ ಡೀಟೇಲ್ಸ್ ಕೊಟ್ಟರೆ ಇನ್ನೊಂದು 2 days ಅಲ್ಲಿ ಅವ್ರು ಬಂದು ಡೈರೆಕ್ಟ್ ಕಳಿಸ್ತೀನಿ. ಅದು PMAY SPM ಅವ್ರು ಬಂದಾಗ ನೀವು ಅಪ್ಲಿಕೇಶನ್ ಕೊಡ್ರಿ. ಆಮೇಲೆ ಅಕ್ಟೋಬರ್ ವರ್ಕರ್ ಇಂಡಿವಿಜುವಲ್ ಯಾವ ವರ್ಕ್ ಇರಲ್ಲ ಬಂದು ಕೊಟ್ರೆ ಆಮೇಲೆ ಇದೇನು ಹೇಳಿದ್ರಲ್ಲ ಬೋರಿನ ನಾನು ವ್ಯವಸ್ಥೆ ಮಾಡಿಸ್ತೀನಿ. ಬಂದು ಮಾಡ್ತಾ ನೋಡ್ತಾ ಮಾಡ್ತಾ ಬರ್ತಾರೆ ಓಟ್ ಬೇರೆ ಸಮಸ್ಯೆಗಳಿಗೆ ಯಾರಾದ್ರೂ ಈ ಏರಿಯಾದಾಗ ಅರ್ಜಿ ಸಲ್ಲಿಸ್ತಾರೆ ಪಂಚಾಯತಿಗಳು ಇಂದಿನ ಸಮಸ್ಯೆಗಳು ಸಲುವಾಗಿ ನಮ್ಮ ಏರಿಯಾಕ್ಕೆ ನೀರು ಬಂದಿಲ್ಲ, ಕಲುಷಿತ ನೀರು ಬಂದಿರ್ತವ ಇಂಥವು ಏನೇನೋ ಒಂದು ಅರ್ಜಿ ಸಲ್ಲಿಸ್ತಾರೆ ಯಾರು ಈಗ ಹೇಳಿರಲ್ರಿ ಅಧ್ಯಕ್ಷರು PDO ಗಮನಕ್ಕೆ ಬಂದದ ಅವ್ರು ಏನಿಲ್ಲ ಅದಕ್ಕೆ ಕ್ರಮ ತಗೋತಾರ. ಹಾ ಮಾಡೇ ಮಾಡ್ತಾರೆ. ಟೈಮ್ ಹೋಗ್ಬೋದು ಅಷ್ಟೇ, 1 ತಿಂಗಳು ಹೋಗ್ಬೋದು 6 ತಿಂಗಳು ಹೋಗ್ಬೋದು, ಬಟ್ ಕೆಲಸ ಮನೆ ಪವರ್